ಕಲಹೋರಿ. ನಮಸ್ತೆ ಎಲ್ರಿಗೂ. ದೊಡ್ಡ ಮನ್ಸ ಚಿತ್ರದ ಟೀಸರ್ ಲಾಂಚ್. ಓಕೆ, ಇದೀಗ ದೊಡ್ಡ ಮನ್ಸ ಚಿತ್ರದ ಆಕ್ಷನ್ ಟೀಸರ್ ಲಾಂಚ್ ಆಗ್ತಾ ಇದೆ. ಆಗ್ಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು, ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಯಾಕೆಂದ್ರೆ ಅವರು ಕೂಡ ಒಬ್ರು ಆಕ್ಟರ್. ಒನ್ಸ್ ಅಪಾನ್ ಎ ಟೈಮಲ್ಲಿ ಅವ್ರಿಗೆ ತಪ್ಪಿದಂತ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ ಅಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡ್ ಬರ್ತಾರೆ ಅಂತ. ಆ ರೀತಿ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ತುಂಬಾ ಖುಷಿ ಇದೆ. ತಂದೆ ಮಾಡಿದಂತ ಒಂದು ಇನ್ಕಂಪ್ಲೀಟ್ ವರ್ಕ್ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂತ ವರ ಅಲ್ಲ, ಅದು ಅದೇ ಬಂದಂತ ವರ. ಯಾಕೆಂತಂದ್ರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆಕ್ಟ್ ಆಗ್ಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ ಗ್ರೌಂಡು, ಸಪೋರ್ಟು ಪ್ರತಿಯೊಂದು ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಸೇರ್ಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನ್ಸ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದ್ರೆ ಒಂದು ಒಳ್ಳೆ ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದು ತಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ್ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತೆ ಅಲೆಕ್ಸ್ ಅಂತ ಇಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಅಂಡ್ ಇನ್ನ ಯಾರ ಡೀಟೇಲ್ ಬೇಕಾಗಬಹುದು ಸರ್. ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ, ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮ್ ಅಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಮೇನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ರು ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಹಾ ಸರ್, ಸ್ಪೆಷಲ್ ಏನಿಲ್ಲ ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವ್ನು ಏನ್ ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನ್ ತೋರ್ಸಕ್ಕಾಗುತ್ತೆ ಸರ್? ಹೌದು ಸರ್, ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನ ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಒಳ್ಳೇದಾಗ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಲ್ವಾ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದ್ರೆ ವಿಷ್ಣು ಸರ್ದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನು ಒಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕತೆ ಸಾರಾಂಶ ಸರ್. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಈಗೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಡೈರೆಕ್ಷನ್ ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಅವರ್ ಶಕ್ತಿ ಅಂತ ನನ್ನ ಜೊತೆನಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವ್ರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬಾ ಜನ ಇದ್ರು. ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡಕ್ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಸರ್. ಹಾ ಮೇಡಮ್, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್. ಅದಕ್ಕೆ ನೋಡ್ಬೇಕು ಸಿನಿಮಾನ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಸರ್ ಕೇಳಿದ್ರಲ್ಲ, ಆ ರೀತಿಯಾದಂಥ ಸ್ಪೆಷಾಲಿಟಿಗಳನ್ನ ನಾನು ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ದೆ ಬಿಟ್ರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ನ ಇಟ್ಕೊಂಡು ತುಂಬಾ ಸ್ಪೆಷಲ್ ಆಗಿ ಮಾಡ್ಬೋದು. ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರ್ತಿರೋಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮೇಡಮ್. ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕು.
ಎಸ್ ಸರ್. ಓಕೆ, ಶರತ್ ಅವರೇ ಅಭಿನಂದನೆಗಳು ತಮಗೆ. ರಿಲೀಸ್ ಶೀಘ್ರದಲ್ಲೇ ಅಂತ ಕೇಳ್ಪಟ್ಟೆ. ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಹಾಗೂ ನಿಮ್ಮ ದೊಡ್ಡ ಮನ್ಸ ಸಿನಿಮಾಗೆ ಒಳ್ಳೇದಾಗ್ಲಿ. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ಯಾ? ದಯವಿಟ್ಟು. ಇಲ್ಲ, ಅದೆಲ್ಲ ಮಾತಾಡ್ತೀವಿ ಸರ್. ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಇದೆ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಮಾಡೋಣ ಅಂತಿದ್ದೆ. ಹಾ, ಎಸ್ ಮೇಡಮ್. ಇಲ್ಲ, ಅಲ್ಲಿ ದರ್ಶನ್ ಸರ್ ಇದ್ದಾರೆ, ಇಲ್ಲಿ ಶರತ್ ಕೃಷ್ಣ ಇದ್ದಾರೆ ಮೇಡಮ್. ಅದೊಂದಿದೆ. ಅಂಡ್ ಅಗೈನ್ ದರ್ಶನ್ ಸರ್ ಪಕ್ಕ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಬಕೀಟು ಟಬ್ಬು ಅಂತೆಲ್ಲ ಬರಿಬೇಡಿ. ಪಕ್ಕ ಸಾರಥಿ ಸಿನಿಮಾಗೆ ಹೋಲಿಸ್ಬೇಡಿ, ಅದು ತುಂಬಾ ದೊಡ್ಡ ಸಿನಿಮಾ. ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಆ ತರ. ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ ನ ನೋಡಿದ್ಮೇಲೆ ಆ ತರದೊಂದು ನೆನಪಾಗತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳ್ಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ ಇಟ್ಕೊಂಡು ಏನ್ ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು, ಎಷ್ಟು ತಪ್ಪು, ಸರಿ ತಪ್ಪು ಅನ್ನೋದನ್ನ ಯಾವ್ದನ್ನು ನಿರ್ಧಾರ ಮಾಡದೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಂಟೈರ್ ಟೀಮ್ ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ಗೂ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ವಿ. ಅದು ರೂಪುರೇಷೆ ನಡೀತಾ ಇದೆ. ಹೇಗೆ ಮಾಡೋದು, ಎಲ್ಲಿ, ಯಾವ ರೀತಿ ಅಂತ ಒಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ, ಲಕ್ಕಿ ಡಿಪ್ ಅಲ್ಲಿ ವಿನ್ ಆದವ್ರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಇದು ಯಾವುದು ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ, ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ಒಂದು ಏನೋ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾರು ಒಂದು ದಾರಿ ಆಗಲಿ ಅಂತ ನಮ್ಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದೀವಿ ಸರ್. ದಯವಿಟ್ಟು ಇದನ್ನ ಯಾವುದನ್ನು ತಪ್ಪಾಗಿ ತಿಳ್ಕೊಂಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂತ ಒಂದು ಸ್ಟ್ರಾಟಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗ್ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ತೀವಿ ಸರ್. ಹಾ ಸರ್, ಹಾ ಗೊತ್ತು ಸರ್, ಹೇಳಿ. ಹಾ ಸರ್, ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನನ್ನ ಟೀಮ್ ಕಡೆಯಿಂದ ನಾನು ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸರ್ ಅಷ್ಟೇ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 3 ಸಾಂಗ್ ಬಂದು ಶ್ರೀಧರ್ ಕಶ್ಯಪ್ ಅಂತ ಅಂದ್ಬಿಟ್ಟು ವರ್ಕ್ ಮಾಡಿದ್ರು. ಕಾರಣಾಂತರಗಳಿಂದ 2 ಸಾಂಗ್ ಅವ್ರು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅಲೆಕ್ಸ್ ಸರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕೈ ಜೋಡಿಸಿದ್ರು. ಅಲೆಕ್ಸ್ ಸರ್ 2 ಸಾಂಗ್ ಮತ್ತೆ BGM ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಅಲೆಕ್ಸ್ ಸರ್ ಮಾಡಿದ್ದಾರೆ. ಹಾಗೆ ಫೈಟ್ ಮಾಸ್ಟರ್ ಆಗಿ ಅಲ್ಟಿಮೇಟ್ ಶಿವ ಮಾಸ್ಟ್ರು ಮತ್ತೆ ಜಾಗ್ವಾರ್ ಸಣ್ಣಪ್ಪ ಮಾಸ್ಟರ್ ಕೆಲಸ ಮಾಡಿದ್ದಾರೆ. ಅಲ್ಟಿಮೇಟ್ ಶಿವ ಮಾಸ್ಟರ್ 3 ಫೈಟ್ ಮಾಡಿದ್ದಾರೆ. ಜಾಗ್ವಾರ್ ಸಣ್ಣಪ್ಪ ಮಾಸ್ಟರ್ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ರಾಜು ಕಮ್ಮಿ ರಾಜು ಅಂತೇಳಿ ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ. 5 ಸಾಂಗ್ ಅಲ್ಲಿ 2 ಮಾಂಟೇಜ್ ಸಾಂಗ್ ಬರುತ್ತೆ, ಅದನ್ನ ನಾವೇ ಶೂಟ್ ಮಾಡ್ಕೊಂಡಿದೀವಿ. ಸೊ ಇನ್ನ 3 ಕೊರಿಯೋಗ್ರಫಿ ಸಾಂಗ್ ಇದ್ರಲ್ಲಿ ಏನಿತ್ತು ಅದನ್ನ ಕಮ್ಮಿ ರಾಜು ಮಾಸ್ಟರ್ ಮಾಡ್ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಇಲ್ಲ, ಅವರು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ಹಾಗಾಗಿ ಬಿಟ್ಟಿದ್ದು ಅಷ್ಟೇ. ಬಿಟ್ಟು ಹೋದ್ರು ಅಂತಂದ್ರೆ ಸಿನಿಮಾ ಬಿಟ್ಟು ಹೋಗಿಲ್ಲ. ಇವತ್ತು ಅವ್ರು ಊರಲ್ಲಿದ್ದಾರೆ, ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಇಲ್ಲಾಂದ್ರೆ ಅವರು ಇಲ್ಲಿ ಇರ್ತಿದ್ರು. ಯಾವುದೇ ರೀತಿಯಾದಂತ ಕ್ಲಾಶ್ ಇಲ್ಲ ಸರ್, ಯಾವುದೇ ರೀತಿಯಾದಂತ ಮನಸ್ತಾಪಗಳಿಲ್ಲ, ಹೊಡೆದಾಟಗಳಿಲ್ಲ. ಎಲ್ಲ ಯಾರು ಹೇಳಿದ್ದು ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳ್ಬೇಕು ನೀವು. ಕಂಪ್ಲೀಟ್ ಆಯ್ತಾ? ಓಕೆ, ಹಂಗಾರೆ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಒಂದು ಫೋನ್ ಮಾಡಿ ಕೇಳಿ ಸರ್, ದೊಡ್ಡ ಮನುಷ್ಯ ಸಿನಿಮಾ ಯಾಕೆ ಬಂದಿಲ್ಲ ಅಂತ. ಡನ್ ಸರ್, ಏನು ಆ ರೀತಿ ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ಇನ್ನು ಆನಂದ್ ಇಳಿಯರಾಜ ಅಂತೇಳಿ ಇದು ಕ್ಯಾಮ್ರಾಮನ್ ಆಗಿ DOP ವರ್ಕ್ ಮಾಡಿದ್ದಾರೆ. ಶಾರದಾ ಮಣಿ ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಬೇಲೂರು ಶಿವಣ್ಣ ಅಂತೇಳಿ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡಿದ್ದಾರೆ. ಲಿರಿಕ್ಸು ಇದರಲ್ಲಿ 3 ಸಾಂಗ್ ನಾನು ಬರ್ದಿದ್ದೀನಿ. ಈಗ ನೀವೇನು ಕೇಳಿದ್ರೆ ಆ ಸಾಂಗ್ ಲಿರಿಕ್ ಬರ್ದಿರೋದು ನಾನೇನೆ. ಹಾಗೆ ಸಾಯಿ ಸರ್ವೇಶ್ವರ್ ಒಂದು ಸಾಂಗ್ ಬರ್ದಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಅಂತೇಳಿ ಒಂದು ಸಾಂಗ್ ಬರ್ದಿದ್ದಾರೆ. ವೆರಿ ಶಾರ್ಟ್ಲಿ ಸರ್,
ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಒಳ್ಳೇದಾಗ್ಲಿ ತಮ್ಗೆ ಸಿನಿಮಾಗೆ. ಅಲೆಕ್ಸ್ ಅವ್ರನ್ನ ಮಾತನಾಡಿಸ್ತೀನಿ. ಚಿತ್ರದ ಸಂಗೀತ ನಿರ್ದೇಶಕರು ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತಾವು ಸ್ಕೋರ್ ಮಾಡಿದಿರಿ ಅಂತ ಹೇಳಿ ನಿರ್ದೇಶಕರು ಹೇಳಿದ್ರು. ಹೇಗಿತ್ತು ದೊಡ್ಡ ಮನ್ಸ ಚಿತ್ರದಲ್ಲಿ ಕೆಲಸ ಮಾಡಿದ ಅನುಭವ? ಎಲ್ರಿಗೂ ನಮಸ್ತೆ. ನಮ್ಗೆ ಚೆನ್ನಾಗಿತ್ತು ಸಿನಿಮಾ ಅವಕಾಶ ಕೊಟ್ಟು ನನಗೆ ಸರ್ ಜೊತೆಗಿದ್ದು ಇಲ್ಲಿ ತನಕ ಮಾಡ್ಕೊಂಡು ಬಂದು ನನ್ನ ಜೊತೆಗೆ ಸಿಂಗರ್ಸ್ ಹೇಮಂತ್ ಸರ್ ಹಾಡ್ಕೊಟ್ರು, ಆಮೇಲೆ ಚೇತನ್ ಸರು, ಆಮೇಲೆ ವ್ಯಾಸರಾಜ್ ಸರು, ಸೊ ನಿಹಾಲ್ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್. ಇಷ್ಟು 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಶ್ರೀಧರ್ ಸರು ಜೊತೆಗೆ ಇದ್ರು ವರ್ಕ್ ಮಾಡಬೇಕಾದ್ರೆ, ಬಟ್ ಇವತ್ತು ಬಂದಿಲ್ಲ ಅಷ್ಟೇ ಅವರು. ಸೊ ಕ್ಲಾಶಸ್ಸು ಮತ್ತೊಂದು ಏನೂ ಇಲ್ಲ, ಚೆನ್ನಾಗೇ ಇದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ ಆದಷ್ಟು ಬೇಗ ರಿಲೀಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಎಸ್, ಥ್ಯಾಂಕ್ ಯು ಅಲೆಕ್ಸ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ನಮ್ಮ ನಿರ್ಮಾಪಕರಿಗೆ ಕೊಡಿಯಲ್ಲಿ. ಓಕೆ, ಮೈಕ್ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ. ಇಷ್ಟು ದಿನ ಸಂಕಲನಕಾರರು, ಎಡಿಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ, ಈಗ ಪ್ರೊಡ್ಯೂಸರ್ ಆಗಿ ಬಡ್ತಿ ಹೊಂದಿದ್ದೀರಿ. ಹೇಗಿತ್ತು ಅನುಭವ ದೊಡ್ಡ ಮನ್ಸ ಸಿನಿಮಾ ಬಗ್ಗೆ? ತಾವೇನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ ಎಲ್ಲರಿಗೂ ವೆಲ್ಕಮ್. ದೊಡ್ಡ ಮನುಷ್ಯ ತುಂಬ ಒಂದು ದೊಡ್ಡ ಜರ್ನಿ. ಶರತ್ ಸರ್ ಬಿಗಿನಿಂಗ್ ಇಂದ ಒಂದು ಕತೆ ರೆಡಿ ಮಾಡ್ಕೊಂಡು ಬಂದ, ನಾವು ಡಿಸ್ಕಷನ್ ಮಾಡಿದ್ದು ಉಂಟು. ಇವತ್ತು ಈ ತರ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇರೋದು ಉಂಟು. ಅಂದ್ರೆ ಒಂದು ಲಾಂಗ್ ಜರ್ನಿ ನೋಡಿದೀವಿ. ಬೇಸಿಕಲಿ ಫಸ್ಟ್ ಎಡಿಟರ್ ಅಂತ ನಾವು ಫಿಕ್ಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅನಿವಾರ್ಯ ಕಾರಣವಾಗಿ ಒಂದ್ ಸ್ವಲ್ಪ ಪ್ರೊಡಕ್ಷನ್ ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಯ್ತು. ಸೊ ಅದರಿಂದ ನಾವು ಟೇಕ್ ಆನ್ ಮಾಡ್ಕೊಂಡು ಪ್ರೊಡ್ಯೂಸರ್ ಅಂದ್ರೆ ಆಕ್ಚುಲಿ ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇದೆ. ಅಲೆಕ್ಸ್ ಸರ್ದೇ ಇದೆ, ಕಾರ್ತಿಕ್ ಸರ್ದು ಇದೆ, ಶರತ್ ಸರ್ದು ತುಂಬಾ ಸಿನಿಮಾ ಪಾಲಿದೆ, ಮತ್ತೆ ಹೀರೋಯಿನ್ ಆಗಿ ಪ್ರತಿಯೊಬ್ರು ಸೇರ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ನಮ್ದು ವೇದಿಕ್ ಕಾಸ್ಮಸ್ ಅಂತ ಒಂದು ಬ್ಯಾನರ್, ನಾವು ಫೇಸ್ ಅಲ್ಲಿ ನಿಂತಿದೀವಿ ಅಷ್ಟೇ, ಬಟ್ ಇಟ್ಸ್ ಎ ಟೀಮ್ ವರ್ಕ್ ಕಂಪ್ಲೀಟ್ಲಿ. ಸೊ ಆಮೇಲೆ ಎಡಿಟ್ ಅಂತ ಬಂದಾಗ ಸರ್ ಮೈಕ್ ಹಿಂಗೆ ಇಟ್ಕೊ ಮಾತಾಡಿ. ಸೊ ವಿಜುವಲ್ಸ್ ಅಂತ ಕಂಪ್ಲೀಟ್ಲಿ ಆಫ್ಟರ್ DOP ಒಬ್ಬ ಎಡಿಟರ್ ನೋಡೋದು. ಸೊ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ದೊಡ್ಡ ಮನುಷ್ಯ ಸಿನಿಮಾ ಮೇಲೆ. ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್, ಆಮೇಲೆ ಒಂದಷ್ಟು ತುಂಬಾ ವಿಚಾರಗಳು ಅವ್ರು ಹೇಳಕ್ ಹೊರಟಿರೋ ಒಂದು ಒಬ್ಬ ಆಟೋ ಡ್ರೈವರ್ ಅಲ್ಲಿ ಇರೋ ಒಳ್ಳೆತನ. ಇವತ್ತು ನಾವು ಪ್ರೆಸ್ ಅಲ್ಲೆಲ್ಲ ನೋಡ್ತೀವಿ, ಏನೋ ಒಂದಷ್ಟು ಚಿನ್ನ ಸಿಕ್ಕರೆ ತಗೊಂಡೋಗಿ ಕೊಡ್ತಾರೆ. ಒಂದಷ್ಟು ಅವರು ಬೆಂಗಳೂರು ನರ್ನಾಡಿ ಒಂದಷ್ಟು ತುಂಬಾ ನೋಡಿರ್ತಾರೆ. ಅವರೇ ಒಬ್ರು ಹೀರೋ ಆದ್ರೆ ಹೆಂಗಿರತ್ತೆ. ಈಸ್ ಎ ರಿಯಲ್ ಹೀರೋ. ಅವರು ಪ್ರತಿಯೊಬ್ರು ಜನದ ಕಷ್ಟದಲ್ಲಿ ಅವರು ದಿನ ಭಾಗಿಯಾಗಿರ್ತಾರೆ. ಸೊ ಆ ತರ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಶರತ್ ಸರ್ ಕತೆ ಮಾಡಿದ್ದಾರೆ. ಸೊ ನಾವೆಲ್ಲ ಜೊತೆ ಸೇರ್ಕೊಂಡು ವರ್ಕ್ ಮಾಡಿದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆದಷ್ಟು ಬೇಗ ರಿಲೀಸ್ ಬರ್ತೀವಿ. ಸೊ ಫರ್ದರ್ ಇನ್ ಮುಂದೆ ಒಪ್ಕೋತೀವಿ. ಹೌದು, ಹೌದಲ್ಲ ಸರ್? ಇಲ್ಲ ಸರ್, ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ಶರತ್ ಸರ್ದು ತುಂಬಾ ಎಕ್ಸಾಕ್ಟ್ ಪ್ಲಾನ್ಸ್ ಇತ್ತು. ಏನ್ ಶೂಟ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆತರ ಅನ್ನೆಸೆಸರಿ ವೇಸ್ಟ್ ಮಾಡಿಲ್ಲ. ಆಮೇಲೆ ಯಾವ್ದೇ ಡೈರೆಕ್ಟರ್ ಸುಮ್ಮನೆ ಪ್ರೊಡ್ಯೂಸರ್ ದುಡ್ಡು ಹಾಳು ಮಾಡ್ಬೇಕು ಅಂತ ಮಾಡಲ್ಲ. ಅದು ಈಗ ನೀವು ಜ್ಯೂಸ್ ಕುಡಿತೀರಾ, ಅದ್ರ ವೇಸ್ಟ್ ಎಲ್ಲ ತೆಗೆದು ತುಂಬಾ ಪ್ಯೂರಿಟಿ ಇದನ್ನ ಎತ್ತಿ ನಿಮ್ಗೆ ಕೊಡ್ತಾರಲ್ಲ, ಆ ತರ ಬೇರೆದೆಲ್ಲ ತೆಗೆದು ನೀಟಾಗಿ ಒಂದು ಎಕ್ಸಾಕ್ಟ್ ಏನ್ ಬೇಕೋ ಅದನ್ನ ಮಾತ್ರ. ಇಲ್ಲ ಆತರ ಏನು ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ ಹಾಗೂ ಸಂಕಲನಕಾರರೇ, ವೇದಿಕ್ ವೀರ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾದಿಂದ ತಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಡೆ ನಾನು ಕವಿತಾ ಮೇಡಮ್ ನ ಮಾತಾಡಿಸ್ತೀನಿ. ಸೊ ವೇದಿಕ್ ಸರ್ ಹೇಳಿದ್ರು ಇಟ್ಸ್ ಅ ಟೀಮ್ ವರ್ಕ್ ಅಂತ. ತಮ್ಮನ್ನ ಸಿನಿಮಾಗೆ ತಮ್ಮದು ಒಂದು ಪಾಲಿದೆ. ಸೊ ಏನ್ ಹೇಳ್ತಾರೆ ದೊಡ್ಡ ಮನ್ಸ ಬಗ್ಗೆ? ನಮಸ್ತೆ ಎಲ್ರಿಗೂ. ಅವನಿಗೆ ತುಂಬ ಚಿಕ್ಕ ವಯಸ್ಸಿಂದ ಇತ್ತು ಅದು ಕನಸು, ಮೂವಿ ಮಾಡಬೇಕು ಹಾಗೆ ಅಂತ. ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ನು ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಈ ಥರ ಇದೆ ಅಂತ ನನ್ನ ಕೈಲಾದಂಥ ಸಪೋರ್ಟ್ ನಾನು ಅವನಿಗೆ ಮಾಡಿದ್ದೆ. ಒಂದು ಕತೆ ಕೇಳಿದಾಗ ನನಗೆ ಬಹಳ ಇಷ್ಟ ಆಯಿತು, ಮಾಡ್ಬೋದು ಅಂತ ಅವನಿಗೆ ಸಪೋರ್ಟ್ ಮಾಡಿದ್ದು. ಹಾಂ, ಸಮ್ಟೈಮ್ಸ್ ಹೋಗ್ತಾ ಇದ್ದೆ ಸರ್. ತಕ್ಕಮಟ್ಟಿಗೆ ಕೇಳಿದಾಗ ಕೊಟ್ಟಿದ್ವಿ. ಉಪಯೋಗಕ್ಕೆ ಬಂದಿದೀವೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಸಣ್ಣ ಪುಟ್ಟ.
ಹೌದು ಮನೆಯಲ್ಲೇ ಮೊದಲನೇ ಕ್ರಿಟಿಕ್ಸ್ ಇರ್ತಾರಲ್ವಾ ಅಂತ. ಹೌದು ಹೌದು ಅದೇ ರೀತಿ. ಎಸ್, ಅಷ್ಟೇನಾ? ತಮ್ಮ ಹೇಳಿದಾರ ಚೂರ್ ಮಾತಾಡಂತ? ಇಲ್ಲ ಇಲ್ಲ ಹಾಗೇನಿಲ್ಲ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಮಾತಾಡ್ಬಿಟ್ರೆ ಆಮೇಲೆ ಅವ್ರಿಗೆ ನೋಡಕ್ ಏನು ಇರಲ್ಲ, ಸೊ ಅವ್ರು ನೋಡಿ ಮಾತಾಡ್ಲಿ ಅಂತ. ಓಕೆ, ಸಸ್ಪೆನ್ಸ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ, Thank you. ಇನ್ನಷ್ಟು ಸಿನಿಮಾಗಳು ಮಾಡೋ ರೀತಿ ಆಗ್ಲಿ ಅಂತ Thank you so ಆಶಿಸ್ತೇನೆ. much. Thank you ಓಕೆ, so much. ಶಿಲ್ಪಾ ಅವ್ರನ್ನ ಮಾತಾಡ್ಸೋಣ. ಇವರು ಕಾರ್ತಿಕ್ ಅವ್ರು ಮೈಕ್ ಕೊಟ್ಟು ಇವಾಗ ಮಾತಾಡು ಅಂತಿದ್ದಾರಾ? ಓಕೆ, ಶಿಲ್ಪಾ ಹೇಳಿ, ತಮ್ಮ ಪಾತ್ರ ದೊಡ್ಡ ಮನ್ಸ ಸಿನಿಮಾ ಬಗ್ಗೆ ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಸೊ ಆ್ಯಂಡ್ ನನ್ನ ಟೀಮ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ. ಕಾರ್ತಿಕ್ ಸರ್ ಮತ್ತು ಶರತ್ ಸರ್, ಎಲ್ರಿಗೂ ಅಲ್ವಾ ಇವರೇ ಕೊಟ್ಟಿದ್ದಾರೆ, ಶರತ್ ಸರ್, ಮ್ಯಾಮ್ ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರ್ಯಾರು ನನ್ನ ಮೇನ್ ಥಿಂಗ್, ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊಂತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಕೆಲವು ನಿಮಿಷದಲ್ಲಿ ಬರುತ್ತೆ, ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರೋ ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಧನ್ಯವಾದಗಳು ಶಿಲ್ಪಾ, ಆಲ್ ದ ವೆರಿ ಬೆಸ್ಟ್ ತಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುನೀಲ್ ಅವ್ರು ದಯಮಾಡಿ ವೇದಿಕೆಗೆ ಬನ್ನಿ. ಸುನೀಲ್ ಅವರು. ಸುನಿಲ್ ಸರ್ ಬನ್ನಿ. ಓಕೆ, ಇಲ್ಲ ಚೇರ್ ಖಾಲಿ ಇದೆ ನಿಮ್ಗೋಸ್ಕರನೇ. ಓಕೆ, ಸುನೀಲ್ ಅವರೇ ಬನ್ನಿ. ಓಕೆ, ರೇಷ್ಮಾ ಶಿವಲಿಂಗಪ್ಪ ಚಿತ್ರದ ನಾಯಕ ನಟಿ, ದೊಡ್ಡ ಮನ್ಸ ಬಗ್ಗೆ ಏನ್ ಹೇಳ್ತೀರಿ? ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ. ಶಿವಲಿಂಗಪ್ಪ ಅಲ್ಲ, ನಮ್ಮಪ್ಪ ಇಲ್ಲೇ ಇದ್ದಾರೆ, ಅಷ್ಟೊತ್ತಿಂದ ಎಲ್ಲರೂ ನನ್ನ ಹೆಸರು ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ, ಅಂದರೆ ಒಂದು ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಮತ್ತು ಕ್ಯಾರೆಕ್ಟರಿಗೆ ಸ್ಕೋಪ್ ಇದೆ ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಲಿಂಗರಾಜಪ್ಪ. ಸರ್ ಇಲ್ಲೇ ಇದ್ರಿ, ಲಿಂಗರಾಜಪ್ಪನವ್ರು ಕ್ಷಮೆ ಇರಲಿ, ತಪ್ಪಾಗಿದೆ. ಓಕೆ, ಆಲ್ ದ ವೆರಿ ಬೆಸ್ಟ್ ರೇಷ್ಮಾ, ಒಳ್ಳೇದಾಗ್ಲಿ. ತಮ್ಮ ಪಾತ್ರದ ಬಗ್ಗೆ ಬರೀ ಎಮೋಷನ್ಸ್ ಇದೆ ಅಷ್ಟೇ ಹೇಳಿದ್ರಲ್ಲ. ನಾನು ಸರಿ ಕೇಳಿದೆ ಇದಕ್ಕಿಂತ ಮುಂಚೆ, ಸರ್ ಹೇಳ್ಬೋದಾ ಕ್ಯಾರೆಕ್ಟರ್ ಬಗ್ಗೆ ಅಂತ, ಏನು ಹೇಳ್ಬೇಡಿ ಅಂತ ಹೇಳಿಬಿಟ್ರು. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಕೊನೆಯ ಭಾಷಣಕಾರರಾಗಿ ಅಧ್ಯಕ್ಷರು ಭಾಷಣ ಕೇಳಿದ್ದಾರೆ. ಹುಲಿಕಾರ್ತಿಕ್ ಅವರೇ, ಹಾಡಲ್ಲಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಿ. ಸಿನಿಮಾದಲ್ಲಿ ಹಾಗೆ ಪವರ್ಫುಲ್ ಕಾಮಿಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನನ್ನನ್ನು ಇವ್ರು ಕಾಮಿಡಿಯನ್ನೇ ಅಂತಿದ್ದಾರೆ, ನಾನು ಹೀರೋ ಅನ್ಕೊಂಡ್ಬಿಟ್ಟಿವ್ನಿ. ಸೊ ತಮಟೆಲ್ಲ ಹೊಡಿಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದ್ರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನೋಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವ್ರೆ, ಅದನ್ನ ರೆಡಿ ಮಾಡಿ ಇಟ್ಟವ್ರು ಇವ್ರೆ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತೋಗ್ಬಿಡೋದೆ. ಈಗ ಮೊಸರು ತೋರಿಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ.
ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನ್ ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವ್ದೋ 4 ಜನ ಇದನ್ನ ಹಾಳು ಮಾಡಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ, ಅಂತವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರು ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬಾ ಅದಕ್ಕೆ ತಪಸ್ಸು ಮಾಡ್ಬೇಕು. ಇದು ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ನಮ್ಮನ್ನ ಆಳಿ ತುಂಬಾ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನ ನಾವೇ ನಮ್ಮ ಕೈಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮ್ಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಒಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡ್ಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದಾವೆ, ಯಾರು ಅಲ್ಲ. ಇದ್ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದ್ರೆ, ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡ್ ಅಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವ್ದೋ ಮಣ್ಣು ಬಾರಿಸ್ತಾರೆ. ಅದು ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದ್ರೆ ನಮ್ಮಲ್ಲಿ ಹೀರೋ ಅಂದ್ರೆ ಹಿಂಗ್ ಬಂದು ಆಕ್ಟಿಂಗ್ ಮಾಡಿ ಅವರಿಗೆ 1000 ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದಿರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದ್ ಬಿಟ್ಟು ಇವರಿಲ್ಲಿ ನೀರ್ ಹಾಕೊಂಡು ಮಜ್ಜಿಗೆ ಹಾಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರ್ಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡ್ಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ. ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯ್ತು ಇವರ ಈ ಸಿನಿಮಾ ಜರ್ನಿಲಿ ತುಂಬಾ ಆಗಿದೆ. ಅದನ್ನೆಲ್ಲ ತಡ್ಕೊಂಡು, ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡ್ಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಈಗ ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟ್. ಆದ್ರೆ ಜನ ಏನೋ ಒಂದು ಮಾಡಿದಾನಲ್ಲ, ಹಿಂಗ್ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗ್ ನೋಡಿದ್ರು ಸ್ಟಾರ್ ಆಗ್ಬಿಡ್ತಾರೆ. ಯಾರ್ಯಾರೋ ಸುಮ್ನೆ ಏನೇನೋ ಮಾಡಿದವರಿಗೆ ಯಾವ್ದ್ಯಾವ್ದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ. ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲ್ಸಗಾರನ್ನ ಸ್ಟಾರ್ ಮಾಡಿ, ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದ್ರೆ ನಾವೇ ಇಲ್ಲೇನೋ ಇದು ಆಗ್ತಾ ಹೋದ್ರೆ ನಮಗೆ ಊಟ ಕಷ್ಟ. ನಾವು ರೇಷ್ಮೆ ಹುಳ ಸುತ್ಕೊಂಡಂಗೆ ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬಾ ಒಳ್ಳೆ ಬರುತ್ತೆ. ನಾವೇನ್ ಮಾಡಿ ಫಿಕ್ಸ್ ಆಗ್ಬಿಟ್ಟಿದೀವಿ, ತೆಲುಗು, ತಮಿಳು, ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತಿ. ಈಗ ರೀಸೆಂಟ್ ಆಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದ್ ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಬಹಳ ಚೆನ್ನಾಗಿತ್ತಲ್ಲ. ನಾವೇ ಅವತ್ತು ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ. ಇದು ನಮ್ಮ ರಿಕ್ವೆಸ್ಟ್. ಯಾಕಂದ್ರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸಕ್ಕೆ, ಜನರನ್ನ ಖುಷಿ ಪಡ್ಸಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತದೆ, ನಾವು ಕಲ್ತಿದ್ದು ಕಲೆನೇ, ನಮಗೂ ದುಡ್ಡು ಸಿಗುತ್ತೆ. ನಿಂಗೆ ದುಡ್ಡು ಸಿಗುತ್ತೆ ಮಾಡ್ತೀಯ, ಹೌದು, ನನಗೆ ಇದು ಬಿಟ್ರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನ್ಸ್ತು, ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಡೀ ಸೆಟ್ ಅಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗ್ಲಾ, ಅದು ಬಿಟ್ರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಅಂತ ಪಾಂಡಿಚೇರಿ ಬಿಟ್ಟೋಗಿದ್ರ ಸರ್. ಅಹಮದಾಬಾದ್ ಸರ್, ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳು ಇಲ್ಲ. ಮಲ್ನಾಡವರೆಲ್ಲ ಬೆಂಗಳೂರವ್ರಿಗೆ ಹೆಚ್ಚು. ಸೊ ಆಮೇಲೆ ಮೇಡಮ್, ಇದು ಸಿನಿಮಾದ್ ಕೇಳಿದ್ರಲ್ಲ, ಒಬ್ರು ಆಟೋ ಡ್ರೈವರ್, ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವ್ದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೆ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದ್ ಅರ್ಥ ಈ ದೊಡ್ಡ ಮನ್ಸಕ್ಕೆ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ತರದ್ ಒಂದಿಷ್ಟು ಒಬ್ಬ ನಾಯಕನಿಗೆ ಏನ್ ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ನಮ್ಮ ಹುಲಿ ಗರ್ಜಿಸ್ಬಿಟ್ಟಿದೆ ಅಪರೂಪಕ್ಕೆ ಅಂತೆಲ್ಲ ನೋಡ್ತಿದ್ದಾರೆ. ಇಲ್ಲ, ಅಂದ್ರೆ ಇದು ಸತ್ಯ. ನಾವೆಲ್ಲರೂ ಇದರಿಂದನೇ ತಿಂತಾ ಇದೀವಿ. ಇದು ಕುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಲ್ಲ, ತಲೆ ಕೆಡ್ಸ್ಕೊಂಡ್ಬಿಡೋದು. ಅವಕ್ಕೆಲ್ಲ ಇಂಥವೆಲ್ಲ 1000 ಬರ್ತವೆ ಹೋಗ್ತವೆ.
ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೆ ಏನ್ ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡಿಸ್ಕೊಬಿಡ ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ, ಅವನ ಅಪ್ಪ ಅಮ್ಮಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನ್ ಅದು ಮಾಡೋ ಇದು ಮಾಡೋ ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂತವ್ರೆ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವ್ ಯಾರಿಗೆ ಕೆಟ್ಟದ್ ಬಯಸ್ತೀವಿ? ನಮ್ಗಿಂತ ಚೂರ್ ಮುಂದೆ ಹೋದ್ರೆ, ನಮ್ಗಿಂತ ಚೂರ್ ಚೆನ್ನಾಗಿದ್ರೆ ನಾವು ಕೆಟ್ಟದ್ ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನ್ಕಿಂತ ಏನೋ ಚೂರ್ ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಕಿಂತ ಒಂದ್ ಚೂರ್ ಮುಂದೆ ಹೋದ್ರೆ ನಮಗ್ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕೋದು ಸಾರ್, ಅವ್ರ ಕೆಟ್ಟ ಕಮೆಂಟ್ಗೆಲ್ಲ ನಮ್ಮ ಮನೆಯಲ್ಲ ಅನ್ನಕ್ಕೆ ವಿಷ ಬಿಡುತ್ತಾ? ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ಬೇಕು. ನಮ್ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನ್ ನಿಂತ್ಕೊಂಡು ಎದೆ ತೊಟ್ಕೊಂಡು ಹೇಳಂಗಿರ್ಬೇಕು, ಅದ್ ಏನ್ ಮಾತಾಡ್ತೀಯ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ ಕೆಲಸ ಕರೆಕ್ಟ್ ಇದೆ, ನಮ್ ಕೆಲ್ಸದ ಮೇಲೆ ನಮ್ಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ ಮಾತಾಡ್ರು ತಲೆ ಕೆಡ್ಸ್ಕೊಳ್ಳೋ. 100 ಕಮೆಂಟ್ ಬಂದ್ರೆ 9 ಕಮೆಂಟ್ ಕೆಟ್ಟದಿರೋದು, ಇನ್ 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರ್ತವೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವ್ದೋ DP ಇಲ್ದಿದ್ದವು, ಅವಕ್ ಮುಖ ಇಲ್ದಿದ್ದವು, 1-2 ಫಾಲೋವರ್ಸ್ ಇಲ್ದಿದ್ದವು, ಅವಕ್ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕಡ್ಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕಕ್ಕಾಗಲ್ಲ. ನಮ್ಮನ್ನ ಸಪೋರ್ಟ್ ಮಾಡಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದ್ರೆ ಇಷ್ಟ ಸರ್, ಯಾವ ಸಿನಿಮಾ, ಇವ್ರಿಗೆ ಕೆಲಸ ಮಾಡ್ಬೇಕು ನಾವು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡೋದು. ಸೊ ಇದೆಲ್ಲ ಕಾಮನ್ ಆಗ್ಬಿಡಿದೆ ಇವಾಗ, ಅದನ್ನ ನೋಡ್ಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು. ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಇವ್ರೇನ್ ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ ಸರ್. ಏನ್ ಗೊತ್ತಾ, ಅದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಪಾಪ ಹೊಸ್ದಲ್ವಾ, ಅವ್ರಿಗೆ ಭಯ ಆಯ್ತದೆ. ಇಲ್ಲ ನಾನು ಈಗ ಕಷ್ಟ ಪಡ್ಲೇಬೇಕಲ್ಲ ಸರ್, ಪ್ರತಿಯೊಬ್ರು ಕಷ್ಟ ಪಡ್ಲೇಬೇಕು ಅವ್ರವ್ರ ಕೆಲಸದಲ್ಲಿ. ಕಾರ್ತಿಕ್ ಸರ್ ಇಷ್ಟೊತ್ತರೆಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲ, ಫಸ್ಟ್ ಟೈಮು ಇಷ್ಟು ದೊಡ್ಡ ವೇದಿಕೆ ಮುಂದೆ ಕೂತ್ಕೊಂಡು ಈ ರೀತಿ ಮಾತಾಡಿದ್ದು. ಬಟ್ ನನ್ನ ಅನಿಸಿಕೆ ಏನಂತಂದ್ರೆ ಸರ್, ಮಾಡೋ ಕೆಲಸದಲ್ಲಿ ಕಷ್ಟನ ಸುಖನ ನಮ್ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಗೊತ್ತಿಲ್ಲ, ಓದ್ಬೇಕಾದ್ರೆ ಮಕ್ಳಿಗೆ ಕಷ್ಟ ಇರ್ತದೆ, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕೂಲಿವರ್ಗು ಮೂಟೆ ಹೊರಬೇಕು ಅಂದ್ರೆ ಅದು ಕಷ್ಟನೇ. ಸೊ ನನ್ನ ಕೆಲಸನ ಅದು ಕಷ್ಟ ಅಂತ ಅನ್ಕೊಳ್ಳಿಲ್ಲ, ನನ್ನ ಶ್ರಮ ನಾನು ಮಾಡ್ಲೇಬೇಕು. ನಾನು ಈ ಒಂದು ಕ್ಷೇತ್ರನ ಇದು ನಮ್ಮ ವೇದಿಕ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದರಲ್ಲಿ ನಾವೇ ಕೇಳಿ ಪಡೆದ ವರ, ನಮಗ್ ಬೇಕು ಅಂತ ನಾವು ಬಂದಿದೀವಿ ಅಂತಂದ್ರೆ ಕಷ್ಟನೋ ಸುಖ ಅಂತಾನೆ ಭಾವಿಸಿ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ. ಆಗಿದೆ, ಇಲ್ಲಿವರೆಗೂ ಆಗಿದೆ. ಭಗವಂತ ಇನ್ ಮುಂದೆ ಬಾಬಾ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಹೋಗೋದಕ್ಕೆ ನಾವು ರೆಡಿ ಇದೀವಿ. ಒಂದ್ ನಿಮಿಷ ಸರ್, ನೀವೆಲ್ಲ ಎದ್ಬಿಡಕ್ಕಿಂತ ಮುಂಚೆ ಜಾಗ್ವಾರ್ ಸಣ್ಣಪ್ಪ ಅವರು, ಅಲ್ಟಿಮೇಟ್ ಶಿವು ಅವರು, ಕಂಬಿ ರಾಜು ಸರ್, ದಯಮಾಡಿ ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಅಲ್ಟಿಮೇಟ್ ಶಿವು ಸರ್, ಜಾಗ್ವಾರ್ ಸಣ್ಣಪ್ಪ ಸರ್, ಕಂಬಿ ರಾಜು ಅಪ್ಲೈ ಮಾಡಿ. ಪತ್ರಕರ್ತರು, ಮೀಡಿಯಾದವರು ಎಲ್ರಿಗೂ ನಮಸ್ಕಾರಗಳು. ಈ ಪಿಕ್ಚರ್ ಅದ್ದೂರಿಯಾಗಿ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್, ವೇದಿಕೆ ಸರ್, ಆಮೇಲೆ ನಮ್ಮ ದೊಡ್ಡ ಮನುಷ್ಯ ನಾಯಕ ನಟ ನಮ್ಮ ಶರತ್ ಸರ್. ಯಾಕೆ ಸರ್ ಅಂದರೆ, ಇದಕ್ಕಿಂತ ಬಿಫೋರ್ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಕಾರಣಾಂತರ ಒಂದು ನಿಂತೋಯ್ತು. ಒಂದು ಮಶಾಣದಲ್ಲಿ ಮಾಡಿದ್ವಿ ಚಾಮರಾಜಪೇಟೆಯಲ್ಲಿ. ತುಂಬ ಕಷ್ಟ ಬಿದ್ದರು ಆ ಪಿಕ್ಚರ್ಗೆ, ಆ ಫೈಟ್ಗೆ. ಒರಿಜಿನಲ್ ಮೂಳೆಲ್ಲ ತೆಗೆದುಬಿಟ್ಟು ನಾವು ಫೈಟ್ ಮಾಡಿದ್ವಿ ಅದರಲ್ಲಿ. ಅದೇನೋ ಕಾರಣಾಂತರ ಅವರಿಗೆ ಅದೃಷ್ಟ ಒಂದು ಸ್ವಲ್ಪ ಅದಕ್ಕೆ ಇದು ಚೆನ್ನಾಗಿದೆ ಅಂತ ಈಗ ಈ ಪಿಕ್ಚರ್ನ ಮತ್ತೆ ಅವ್ರು ಕೈ ಹಿಡಿದು ದೊಡ್ಡ ಮನುಷ್ಯ ಅಂತ. ಇದು ಕ್ಲೈಮ್ಯಾಕ್ಸ್ ಫೈಟಲ್ಲಿ ನನಗೊಂದು ಚಾಲೆಂಜ್ ಆಗಿ ಕೊಟ್ಟರು. ನನಗೇನು ಅವ್ರನ್ನ ಹೊಗಳ್ಬೇಕಂತ ಏನಿಲ್ಲ, ನನಗೆ ಅವ್ರ ದರ್ಶನ್ ಸರ್ ಅಭಿಮಾನಿ ಆಗಿ ನಾವು ಪುನೀತ್ ಸರ್ಕಿನ ಫೈಟ್ ಚೆನ್ನಾಗಿ ಮಾಡಿದ್ರು. ಈ ಫೈಟ್ ಪಿಕ್ಚರ್ ರಿಲೀಸ್ ಆದ್ಮೇಲೆ ನೀವು ನೋಡಿ, ಆಕ್ಷನ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಹೆಂಗಿದೆ, ನಮ್ಮ ಪುನೀತ್ ಸರ್ಕಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೋಪ್ ಶಾಟ್ ಎಷ್ಟು ಒಂಚೂರು ನಾವು ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕಿಂತ ಎಕ್ಸ್ಟ್ರಾಡಿನರಿಯಾಗೆ ಮಾಡಿದ್ದಾರೆ ರಿಯಲ್ ಆಗಿ ಆಕ್ಷನ್. ನಮ್ಮ ಪುನೀತ್ ಸರ್ ನೋಡ್ದಂಗೆ ಆಯಿತು. ಖಂಡಿತ ಸರ್, ಈ ಪಿಕ್ಚರ್ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮ ಅಮೌಂಟ್ ವಾಪಸ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ನೆಕ್ಸ್ಟ್ ಪಿಕ್ಚರ್ ನೀವು ಇದೇ ಮಾಡಿರಿ, ನಮಗೊಂದು ಕೆಲಸ ಕೊಟ್ಟರೆ ನಾವು ಖಂಡಿತವಾಗಿ ಮಾಡ್ತೀವಿ. ಇಡೀ ಟೀಮ್ ಒಳ್ಳೇದಾಗಲಿ. ನಮಗೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮಶಾಣದಲ್ಲಿ ತೆಗೆದಿದ್ವಿ. ಹೌದು ಸರ್, ಮಶಾಣದಲ್ಲಿ ತೆಗೆದಿದ್ವಿ ಚಾಮರಾಜಪೇಟೆಯಲ್ಲಿ. ಸುಮಾರು ಅದರಲ್ಲಿ ಡಿಫ್ರೆಂಟಾಗಿ ಮಾಡಿದ್ವಿ ಅದು ಆಕ್ಷನ್. ಸರ್ ಪುನೀತ್ ಸರ್ ತರನೇ ಇಲ್ಲ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ ಸರ್. ಕಷ್ಟಪಟ್ಟು ಮಾಡಿದೀವಿ, ಬಟ್ ಅವ್ರ ಹೆಸರಿಗೆ ಯಾವ್ದು ಹೋಲಿಕೆ ಇಲ್ಲ. ಮಾಸ್ಟರ್ ಪ್ರೀತಿಯಿಂದ ಏನೋ ಒಂದು ಮಾತು ಅಂದಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಕಷ್ಟಪಟ್ಟಂತೂ ಕೆಲಸ ಮಾಡಿದೀವಿ ಸರ್. ಓಕೆ ಸರ್, ಆಗಲಿ. ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಕ್ಲೈಮ್ಯಾಕ್ಸ್ ಫೈಟ್. ಆಯ್ತು ಸರ್, ಎಲ್ರಿಗೂ ನಮಸ್ಕಾರ. ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶಿವ್ ಅಂತ. ಸೊ ಈ ಸಿನಿಮಾ ನನಗೆ ಕರೆದಾಗ ಅವರು ಮಾಮೂಲಿಯಾಗಿ ಕೊಡಲಿಲ್ಲ ನನಗೆ ಕೆಲಸ. ತುಂಬ ಓಡಾಡಿಸಿದ್ರು. ನಾನಿರೋದು ಓಪನ್ ಆಗಿ ಹೇಳ್ತೀನಿ, ತುಂಬ ಓಡಾಡಿಸಿದ್ರು.
ಟೆಸ್ಟ್ ಮಾಡಿದ್ರು ಏನು ಮಾಡ್ತಾರೆ ಮಾಸ್ಟರ್ ಏನು ಮಾಡ್ತಾರೆ ಅಂತ ಅವ್ರು ಕೊಟ್ಟಿದ್ದ ಕಾನ್ಸೆಪ್ಟ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ ನಾನು. ಹಿಂಗೆ ಪ್ರತಿ ಒಂದು ಶಾರ್ಟು ಅವ್ರು ಸುಮ್ಮನೆ ಮಾಮೂಲಿ ಅಲ್ಲ ಸಾರು, ಒಳ್ಳೆ ವರ್ಕರು, ಹಿಂಗೆ ಬರಬೇಕು ಅಂತ ಹೇಳಿ ಆ ಥರ ಮಾಡಿಸಿ 3 ಆ್ಯಕ್ಷನ್ ಕೊಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಫೈಟ್ಸು. ಸೊ ಇವರು ರಿಸಿಪ್ಟ್ ತೊಗೊಂಡು ಮಾಡಿದ್ದಾರೆ ಕೆಲಸ. ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಏನು ಹೇಳಲಿಲ್ಲ, ಚೆನ್ನಾಗಿ ಬರ್ಬೇಕು. ಯಾಕಂದ್ರೆ ಫಸ್ಟ್ ಸಿನಿಮಾ ಅವರು ನಾವು ಚೆನ್ನಾಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದೊಂದು ಫೈಟು ಒಂದೊಂದು ಥರ ವೇರಿ ಇರಬೇಕು ಅಂತೇಳಿ 3 ಆ್ಯಕ್ಷನ್ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಭಾಳ ಖುಷಿ ಆಯಿತು ಫೈಟ್ಸು. ಆಮೇಲೆ ಅವ್ರಿಗೂ ಭಾಳ ಖುಷಿ ಆಯಿತು, ಸರ್ಗೂ ಖುಷಿ ಆಯಿತು. ಚೆನ್ನಾಗಾಗಲಿ, ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನಮ್ಮ ಶರತ್ ಸರ್ಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಎಲ್ರಿಗೂ ಸಿನಿಮಾ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಶಿವು ಸರ್, ಧನ್ಯವಾದಗಳು. 2 ನಿಮಿಷ ಪ್ರಿಪೇರ್ ಆದ್ರು ಸರ್, ಮಾತಾಡ್ತೀರಾ ಇಲ್ವಾ? ಓಕೆ ಸುನೀಲ್